ಮಳೆಗಾಲ ಸಮೀಪಿಸುವಾಗ ಸುರಕ್ಷಿತ ಮತ್ತು ಆರೋಗ್ಯವಂತ ಉಳಿಯಲು ಸಿದ್ಧರಾಗಿರುವುದು ಮುಖ್ಯ. ಇಲ್ಲಿ ಕೆಲವು ಪ್ರಮುಖ ಎಚ್ಚರಿಕೆಗಳನ್ನು ಪರಿಗಣಿಸಿ. 1. ಮಾಹಿತಿ ಪಡೆಯಿರಿ. ಸ್ಥಳೀಯ ಸುದ್ದಿ ಅಥವಾ ಹವಾಮಾನ ಆಪ್ಸ್ ಮೂಲಕ ಹವಾಮಾನದ ನವೀನತಮ ಸ್ಥಿತಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಇದು ನೀವು ಹೊರಗೆ ಹೋಗುವಾಗ ತಿಳಿವಳಿಕೆಯ ನಿರ್ಧಾರಗಳನ್ನು ಮಾಡಲು ಸಹಾಯ ಮಾಡುತ್ತದೆ. 2. ಪ್ರವಾಹ ನೀರಿನಿಂದ ದೂರವಿರಿ. ಚಲಿಸುವ ನೀರಿನ ಶಕ್ತಿಯನ್ನು ಕಡಿಮೆ ಅಂದಾಜಿಸಬೇಡಿ. ಕಸ, ವಿದ್ಯುತ್ ತಂತಿಗಳು ಮತ್ತು ಮಾಲಿನ್ಯಗಳನ್ನು ಮರೆಮಾಡಬಹುದಾದ ಪ್ರವಾಹ ನೀರಿನಿಂದ ದೂರವಿರಿ. 3. ತುರ್ತುಕೆಗಳು, ನಾಶವಾಗದ ಆಹಾರ, ಶುದ್ಧ ಕುಡಿಯುವ ನೀರು, ಮೂಲಭೂತ ಮೊದಲ ನೆರವು ಪೂರೈಕೆಗಳು, ಹೆಚ್ಚುವರಿ ಬ್ಯಾಟರಿಗಳೊಂದಿಗೆ ಟಾರ್ಚ್, ಅಗತ್ಯ ಔಷಧಗಳು ಮತ್ತು ನೀರು ನುಗ್ಗದ ಕಂಟೇನರ್ನಲ್ಲಿ ಅಗತ್ಯ ದಾಖಲೆಗಳ ಪ್ರತಿಗಳು ಹೊಂದಿರುವ ತುರ್ತು ಕಿಟ್ ತಯಾರಿಸಿ. 4. ಮನೆ ಪರಿಶೀಲನೆ. ಸೋರಿಕೆ ಅಥವಾ ನೀರಿನ ಹಾನಿಗೆ ಕಾರಣವಾಗಬಹುದಾದ ಯಾವುದೇ ದುರ್ಬಲತೆಗಳಿಗೆ ನಿಮ್ಮ ಮನೆಯನ್ನು ಪರಿಶೀಲಿಸಿ. ನಿಮ್ಮ ಆಸ್ತಿಯ ಸುತ್ತಲೂ ಪ್ರವಾಹವನ್ನು ತಡೆಯಲು ಚರಂಡಿಗಳು ಮತ್ತು ಚರಂಡಿಗಳನ್ನು ಶುಚಿಗೊಳಿಸಿ. 5. ಹೊರಗಿನ ಎಚ್ಚರಿಕೆಗಳು. ಬಲವಾದ ಗಾಳಿಯ ಸಮಯದಲ್ಲಿ ಅವುಗಳು ಅಪಾಯಕಾರಿ ಪ್ರಾಜೆಕ್ಟೈಲ್ಗಳಾಗದಂತೆ ಹೊರಗಿನ ವಸ್ತುಗಳನ್ನು ಭದ್ರಪಡಿಸಿ. 6. ಆರೋಗ್ಯ ಎಚ್ಚರಿಕೆಗಳು. ಶುದ್ಧ ಮತ್ತು ಕುದಿಸಿದ ನೀರು ಕುಡಿಯಿರಿ. ಬೀದಿ ಆಹಾರವನ್ನು ತಪ್ಪಿಸಿ ಮತ್ತು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸರಿಯಾಗಿ ತೊಳೆದು ಬಳಸಿ. ಮಲೇರಿಯಾ ಅಥವಾ ಡೆಂಗ್ಯೂನಂತಹ ರೋಗಗಳನ್ನು ಹರಡುವ ಸೊಳ್ಳೆಗಳಿಂದ ರಕ್ಷಣೆಗಾಗಿ ಕೀಟನಾಶಕಗಳನ್ನು ಬಳಸಿ. 7. ವೈಯಕ್ತಿಕ ಸಾಮಗ್ರಿ. ಮಳೆಯಲ್ಲಿ ನಡೆಯಬೇಕಾದರೆ ಛತ್ರಿ ಅಥವಾ ಮಳೆಯಂಗಿ ಧರಿಸಿಕೊಳ್ಳಿ ಮತ್ತು ರಬ್ಬರ್ ಬೂಟ್ಸ್ ಧರಿಸುವುದನ್ನು ಪರಿಗಣಿಸಿ. ನಿಮ್ಮ ವಸ್ತುಗಳನ್ನು ನೀರು ನುಗ್ಗದ ಚೀಲದಲ್ಲಿ ಇಟ್ಟುಕೊಳ್ಳಿ, ಅವು ಒದ್ದೆಯಾಗದಂತೆ. 8. ವಿದ್ಯುತ್ ಸುರಕ್ಷತೆ. ಎಂದಿಗೂ ವಿದ್ಯುತ್ ತಂತಿಗಳನ್ನು ಮುಟ್ಟಬೇಡಿ, ವಿಶೇಷವಾಗಿ ಅವು ಬಿದ್ದಿರುವಾಗ. ವಿದ್ಯುತ್ ತಂತಿಗಳ ಕೆಳಗೆ ಅಥವಾ ಉಪಯೋಗಿತಾ ಕಂಬಗಳ ಪಕ್ಕದಲ್ಲಿ ನಿಮ್ಮ ವಾಹನವನ್ನು ಪಾರ್ಕ್ ಮಾಡಬೇಡಿ. ಈ ಎಚ್ಚರಿಕೆಗಳನ್ನು ಪಾಲಿಸುವ ಮೂಲಕ ನೀವು ಮಳೆಗಾಲವನ್ನು ಆನಂದಿಸಬಹುದು ಮತ್ತು ಅದರೊಂದಿಗೆ ಸಂಬಂಧಿಸಿದ ಅಪಾಯಗಳನ್ನು ಕನಿಷ್ಠಪಡಿಸಬಹುದು. ಒಣಗಿರಿ ಮತ್ತು ಸುರಕ್ಷಿತವಾಗಿರಿ.